ವೀರಭದ್ರೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಬಾಳೆಹೊನ್ನೂರು ಶಾಖಾಮಠ, ಶ್ರೀ ಕ್ಷೇತ್ರ, ಸಿದ್ಧರ ಬೆಟ್ಟ ಇವರ ಸಹಯೋಗದಲ್ಲಿ 3 ದಿವಸಗಳ ಕಾಲ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಬೇಸಿಗೆ ಶಿಬಿರಕ್ಕೆ ನಮಗೆ ವಿವಿಧ ಜಿಲ್ಲೆಗಳಿಂದ ಮಕ್ಕಳು ಆಗಮಿಸ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯಿಂದ 15 ಮಕ್ಕಳು, ಧಾರವಾಡದಿಂದ 20, ಶಿವಮೊಗ್ಗದಿಂದ 10, ಹಾವೇರಿಯಿಂದ 12 ಮಕ್ಕಳು, ಚಿಕ್ಕಮಗಳೂರು ಜಿಲ್ಲೆಯಿಂದ 25, ಕಾಸರಗೋಡು 3 ಜನ, ಬಾಗಲಕೋಟೆ 5, ಹಂಪಿ ವಿಜಯನಗರ 5 ಮಕ್ಕಳು, ಅಂದರೆ ವಿವಿಧ ಜಿಲ್ಲೆಯಿಂದ ಆಸಕ್ತ ಮಕ್ಕಳು ಇಲ್ಲಿಗೆ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಜಿಲ್ಲಾಧ್ಯಕ್ಷರುಗಳು ಸಹ ಭಾಗವಹಿಸ್ತಾ ಇದ್ದಾರೆ. ಈ ನಮಗೆ ಮಕ್ಕಳ ಸಾಹಿತ್ಯ ಪರಿಷತ್ತಿಗೆ ಸರ್ಕಾರದಿಂದ ಯಾವುದೇ ರೀತಿಯ ಧನ ಸಹಾಯ ಇಲ್ಲ ಎನ್ನುವಂತಹದ್ದು ಎಲ್ಲರಿಗೂ ಮಂದಟ್ಟಾಗಿದೆ. ಆದರೆ ಎಲ್ಲರ ಸಹಕಾರದಿಂದ ದಾನಿಗಳನ್ನು ಅವರ ಸಹಕಾರವನ್ನು ಪಡ್ಕೊಂಡ್ಬಿಟ್ಟು ನಾವು ಈ ಸಮ್ಮೇಳನವನ್ನು ಯಶಸ್ವಿಯಾಗಿ ನೆರವೇರಿಸ್ತಾ ಬಂದಿದ್ದೇವೆ. ಇದಕ್ಕೆ ನಿಮ್ಮ ಪೂರ್ಣ ಸಹಕಾರವು ಬೇಕು ಅಂತ ಹೇಳಿಬಿಟ್ಟು ವಿನಂತಿ ಮಾಡ್ತಾ ಇದ್ದೇನೆ. ಚನ್ನರಾಯಪಟ್ಟಣದಿಂದ ಹೊರಡುವಂತಹ ಆಸಕ್ತ ಮಕ್ಕಳು ಯಾರಾದರೂ ಇದ್ದರೆ ನಮಗೆ ಮಕ್ಕಳ ಸಾಹಿತ್ಯ ಪರಿಷತ್ತಿಗೆ ಮಾಹಿತಿಯನ್ನು ಒದಗಿಸಿ. ಶಾಲಿನಿ ಕಾನ್ವೆಂಟ್ ಹತ್ತಿರ 29ನೇ ತಾರೀಕು ಮಧ್ಯಾಹ್ನ ದಯವಿಟ್ಟು ಎಲ್ಲರೂ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೀನಿ. ನಮ್ಮ ತಾಲೂಕಲ್ಲ ಹೊರತು ಅಲ್ಲೆಲ್ಲ ಒಟ್ಟಾರೆ ಇಡೀ ರಾಜ್ಯದಿಂದ ಅಷ್ಟು ಅದು ಹೇಗೆ ಅಂತಂದ್ರೆ ನಾವು ಎಲ್ಲರೂ ಬರಲಿ ಕೇಳಲ್ಲ, ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಅಲ್ಲಿ 50-60 ಜನ ಮಕ್ಕಳನ್ನ ಸಂಘಟನೆ ಮಾಡಿ ಅಲ್ಲಿ ಸೆಲೆಕ್ಟ್ ಮಾಡಿ ಬಂದಿರೋ ಮಕ್ಕಳು ಮಾತ್ರ ಬರ್ತಾರೆ. ಆ ಸಹಕಾರ ಮಾಡಿದಂಥವ್ರಿಗೆ ಅವ್ರ ಸಹಕಾರ ನಿಂದಲೇ ನಾವು ಇವತ್ತು 13 ವರ್ಷ ನಿರಂತರವಾಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಈ ಸಹಕಾರ ನಿರಂತರವಾಗಿ ನಮಗೆ ನಮ್ಮ ಜೊತೆ ಅವ್ರು ಇರಲಿ ಅನ್ನೋದನ್ನ ನಾವು ಕೇಳ್ಕೊಂಡ್ರೆ ಅವ್ರಿಗೆ ಮೊದಲನೇದಾಗಿ ಧನ್ಯವಾದ ಹೇಳ್ತೇವೆ.